ನಾನಿವತ್ತು ನಿಮ್ ಜೊತೆ ಆನಿಯನ್ ಬೋಂಡಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ। ಈ ಮಳೆಗಾಲಕ್ಕೆ ಟೀ ಕಾಫಿ ಜೊತೆ ಬಿಸಿ ಬಿಸಿಯಾದ ಬೋಂಡಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ। ಆನಿಯನ್ ಬೋಂಡಾ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ। ಈಗ ಆನಿಯನ್ ಬೋಂಡಾ ಹೇಗ್ ಮಾಡುದು ಅಂತ ನೋಡೋಣ। ನಾನಿಲ್ಲಿ ಒಂದು ಬಿಗ್ ಸೈಜ್ ಆನಿಯನ್ ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ। 3/4 ಕಪ್ ಆಗುವಷ್ಟು ಕಟ್ ಮಾಡಿರೋ ಸಬ್ಬಸಿಗೆ ಸೊಪ್ಪನ್ನ ಹಾಕೊಳ್ಬೇಕು। ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ। 8 ರಿಂದ 10 ಕಟ್ ಮಾಡಿರೋ ಕರಿಬೇವಿನ ಎಲೆಗಳನ್ನ ಹಾಕೊಳ್ಬೇಕು। ಸಣ್ಣಗೆ ಚಾಪ್ ಮಾಡಿರೋ ಗ್ರೀನ್ ಚಿಲ್ಲಿ 3 ಹಾಕೊಂಡಿದ್ದೀನಿ। ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಬೇಕು। 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ। ಆನಿಯನ್ ನಲ್ಲಿ ನೀರ್ ಬಿಡತ್ತೆ, ಒಂದ್ ವೇಳೆ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು। ಹಿಟ್ಟು ತುಂಬಾನೇ ತೆಳು ಮಾಡ್ಕೊಳ್ಬೇಡಿ, ಹಿಟ್ಟು ಗಟ್ಟಿಯಾಗೇನೆ ಇರ್ಬೇಕು। ಹಿಟ್ಟು ಕಲಸಿ ಆದ್ಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು। ಹಿಟ್ಟು ಹೀಗೆ ಉಂಡೆ ಕಟ್ಲಿಕ್ಕೆ ಬರ್ಬೇಕು, ಈ ಹದದಲ್ಲಿದ್ರೆ ಸಾಕಾಗತ್ತೆ। ನೀವು ಬೇಕಾದ್ರೆ ಮೊದ್ಲೇ ಉಂಡೆ ಕಟ್ಟಿ ರೆಡಿ ಮಾಡ್ಕೊಂಡು ಆಮೇಲೆ ಆಯಿಲ್ ನ ಕಾಯಕ್ಕಿಟ್ಕೊಂಡು ಬೋಂಡಾನ ಬಿಟ್ಕೋಬಹುದು। ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ। ಒಂದ್ ಪಾತ್ರೆಯಲ್ಲಿ ಆಯಿಲ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಬಿಸಿ ಆದ್ಮೇಲೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡಿ ಬಿಟ್ಕೊಳ್ಬೇಕು। ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ। ನಾವು ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಂಡಿರೋದ್ರಿಂದ ಗ್ಯಾಸ್ ನ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಬೋಂಡಾ ಮೇಲ್ ಮಾತ್ರ ಕಲರ್ ಚೇಂಜ್ ಆಗಿರತ್ತೆ, ಒಳಗಡೆ ಬೆಂದಿರೋದಿಲ್ಲ। ಹಾಗಾಗಿ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು। ಹಾಗ್ ಮಾಡೋದ್ರಿಂದ ಬೋಂಡಾ ಎಲ್ಲ ಕಡೆ ಚೆನ್ನಾಗಿ ಬೇಯತ್ತೆ। ಬೋಂಡಾ ಬಿಟ್ಟು 1 ನಿಮಿಷ ಆದ್ಮೇಲೆ ತಿರುಗಿಸಿ ಹಾಕಿ ಬೇಯಿಸ್ಕೊಳ್ಬೇಕು। ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ। ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ। ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು। ಈಗ ರುಚಿಕರವಾದ ಆನಿಯನ್ ಬೋಂಡಾ ರೆಡಿ ಆಗಿದೆ। ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ। ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।